ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಗಣಿತ ಶಿಕ್ಷಕ ಸಿದ್ದೇಶ್. ನಾವು ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರು ವತಿಯಿಂದ ಈ ಆನ್ಲೈನ್ ತರಗತಿಯನ್ನು ಸ್ಟಾರ್ಟ್ ಮಾಡ್ತಾ ಇದ್ವಿ. ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಬನ್ನಿ, ಇವತ್ತಿನ ವಿಶೇಷವಾದಂತಹ ಬ್ಯೂಟಿಫುಲ್ ಆದ ಟಾಪಿಕ್ ಯಾವುದಪ್ಪ ಅಂದರೆ ಭಿನ್ನ ರಾಶಿ, ಫ್ರಾಕ್ಷನ್ಸ್. ಯಾರೆಲ್ಲ ಈ ಟಾಪಿಕ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಿ ಅವರಿಗೆಲ್ಲ ನಾನು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಸಂಕ್ಷಿಪ್ತ ಮಾಹಿತಿ ಕೊಡ್ತೀನಿ. ಸೊ ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗೋಣ. ಸೊ ಭಿನ್ನ ರಾಶಿ, ಸೊ ಅಂದರೆ ಫ್ರಾಕ್ಷನ್ಸ್. ಸೊ ಫ್ರಾಕ್ಷನ್ ಅಂದೇಳಿ ಬರೀ ಕೂಡ್ಸವು, ಕಳೆವು, ಗುಣಾಕಾರ, ಭಾಕಾರ ಅಂತಲ್ರಿ. ಮೊದಲು ಅದರದ ಬೇಸಿಕ್ ಕಾನ್ಸೆಪ್ಟ್ ಕೇಳೋಣ. ಬೇಸಿಕ್ ಕಾನ್ಸೆಪ್ಟ್ ಆಫ್ ಫ್ರಾಕ್ಷನ್ ಅಂದ್ರೆ ಅದರ ಮೂಲ ಪರಿಕಲ್ಪನೆ ಯಾವುದ್ರದ್ದು? ಭಿನ್ನ ರಾಶಿಯ ಮೂಲ ಪರಿಕಲ್ಪನೆ, ಬೇಸಿಕ್ ಕಾನ್ಸೆಪ್ಟ್ಸ್ ನ ಕ್ಲಿಯರ್ ಆಗಿ ನಾವೇನ್ ಮಾಡಮ್ಮ, ಚರ್ಚೆ ಮಾಡೋಣ. ಫಸ್ಟ್ ಆಫ್ ಆಲ್ ಮೊದಲನೇದೇ ಭಿನ್ನ ರಾಶಿ ಅಂದ್ರೆ ಏನು? ವಾಟ್ ಈಸ್ ಫ್ರಾಕ್ಷನ್? ಭಿನ್ನ ರಾಶಿ ಅಂದ್ರೆ ಏನಪ್ಪ? ಹೌದಲ್ವಾ? ಭಿನ್ನ ರಾಶಿ ಅಂದ್ರೆ ಏನು ಮತ್ತೆ ತಿಳ್ಕೊಳ್ರಿ. ಭಿನ್ನ ಅಂದ್ರೆ ಬೇರೆ ಬೇರೆ, ಡಿಫ್ರೆಂಟ್. ಬೇರೆ ಬೇರೆ ಅಂದ್ರೆ ಡಿಫ್ರೆಂಟ್. ರಾಶಿ ಅಂದ್ರೆ ಗುಂಪು. ನೀವು ಕೇಳಿರ್ತೀರ ಅಲ್ರಿ, ಬರೀ ಜೋಳದ ರಾಶಿ ಮಾಡೋಣ, ನೆಲ್ಲಿನ ರಾಶಿ ಮಾಡೋಣ. ಹರತೆ ರಾಶಿ ಮೀನ್ಸ್ ಗುಂಪು, ಗ್ರೂಪ್. ಡಿಫ್ರೆಂಟ್ ಗ್ರೂಪ್ಸ್, ಬೇರೆ ಬೇರೆ ಗುಂಪು. ಸೊ ಅದನ್ನ ಜಸ್ಟ್ ಇದ್ರ ಅರ್ಥ ತಿಳ್ಕೊಳ್ತಿದ್ವಿ ನಾವು. ವಾಟ್ ಯು ಮೀನ್ ಬೈ ಫ್ರಾಕ್ಷನ್ ಅಂತ ತಿಳ್ಕೊಂಡಿಲ್ಲ. ಜಸ್ಟ್ ಏನ್ ಮಾಡ್ತಾ ಇದೀವಿ, ಹೆಸರನ್ನ ಒಡೆದ ಹಾಕಿ ನಾವು ಜಸ್ಟ್ ಅದನ್ನ ಬಗ್ಗೆ ತಿಳ್ಕೊಂಡಿದ್ವಿ. ಸೊ ನೋಡ್ರಿ ಇಲ್ಲಿ. ಸೊ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನಮ್ಮ ಆನ್ಲೈನ್ ತರಗತಿಗಳಿಗೆ ಇನ್ನೂ ಜಾಯಿನ್ ಆಗಿಲ್ಲ, ಸೊ ಯಾರಿಗೆಲ್ಲ ಆನ್ಲೈನ್ ಕ್ಲಾಸ್ ಬೇಕು, ಸೊ ನೋಡಿ, ನಾವು ಈಗ ಆಲ್ರೆಡಿ ಆನ್ಲೈನ್ ಕ್ಲಾಸಸ್ 3ನೇ ತರಗತಿ, 4ನೇ ಕ್ಲಾಸ್, 5ನೇ ಕ್ಲಾಸ್ ಮಕ್ಕಳಿಗೆ ಕೇವಲ 4,000 ರೂಪಾಯಿಗಳಿಗೆ ಆರಂಭ ಮಾಡಿದ್ದೀವಿ. ಕ್ಲಾಸ್ ಡೈಲಿ ನಡೀತಾ ಇದೆ, ಮಕ್ಕಳು ಕೂಡ ಜಾಯಿನ್ ಆಗ್ತಾ ಇದ್ದಾರೆ. ಸೊ ನಿಮಗೂ ಇನ್ನು ಯೂಟ್ಯೂಬಲ್ಲಿ ನೋಡ್ತಾ ಇದ್ದಾರೆ ನಮ್ಮ ಕ್ಲಾಸನ್ನು, ನಿಮಗೂ ನನ್ನ ಕ್ಲಾಸ್ ಲೈವ್ ಆಗಿ ಬೇಕಪ್ಪ ಅಂದರೆ ಈ ನಂಬರ್ಗೆ ಕರೆ ಮಾಡಿ ಕಾಂಟ್ಯಾಕ್ಟ್ ಮಾಡಿ. ಆನ್ಲೈನ್ ಅಡ್ಮಿಷನ್ ಇವತ್ತೇ ತೊಗೊಂಡ್ಬಿಡ್ರಿ, ಮತ್ತೆ ಟೈಮ್ ಇಲ್ಲ. ಸೊ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಕ್ಲಾಸಸ್ ಮುಂದೆ ಹೋಗ್ತಾನೆ ಇರುತ್ತೆ. ಸೊ ಮಿಸ್ ಮಾಡಬೇಡ್ರಿ. ಸೊ ಲೈವ್ ಕ್ಲಾಸಸ್ ಇನ್ ಗೂಗಲ್ ಮೀಟ್, ಎವ್ರಿ ಡೇ ಗೂಗಲ್ ಮೀಟಲ್ಲಿ ಲೈವ್ ಕ್ಲಾಸ್ ಕೊಡ್ತಾ ಇದೀವಿ. PDF ನೋಟ್ಸ್ ಸಹ ಕೊಡ್ತಾ ಇದೀವಿ. ವೀಕ್ಲಿ ಟೆಸ್ಟನ್ನು ಕಂಡಕ್ಟ್ ಮಾಡ್ತೀವಿ. ವೀಕ್ಲಿ ಅಂದರೆ 2 ದಿನಕ್ಕೆ 3 ದಿನಕ್ಕೆ 2 ದಿನಕ್ಕೆ 3 ಕಂಡಕ್ಟ್ ಆಗ್ತಾನೆ. PPT ಪ್ರೆಸೆಂಟೇಷನ್ ಮೂಲಕ ಚಾಪ್ಟರ್ನ ಪಾಠವನ್ನು ಮಾಡ್ತೀವಿ, ಬೋರ್ಡ್ ವರ್ಕ್ ಮಾಡ್ತೀವಿ, PPTನ ರೆಡಿ ಮಾಡಿ ಕ್ಲಾಸ್ ಮಾಡ್ತೀವಿ. ಸೊ ಲೈವ್ ಅಂಡ್ ರೆಕಾರ್ಡ್ ಕ್ಲಾಸಸ್ ಸಹ ನಿಮಗೆ ಸಿಗ್ತವೆ. ಸೊ 1-on-1 ಇಂಟರಾಕ್ಷನ್, ಅದರ ಜೊತೆ ಡೌಟ್ ಸೆಷನ್. ಸೊ ನೀವು ಮಾತಾಡ್ತಾ ಪಾಠ ಮಾಡ್ಬೋದು, ಏನೇ ಸಂದರ್ಭ ಇರಲಿ, ಎಂಥದೇ ಇರಲಿ. ಸೊ ಪ್ರತಿಯೊಬ್ಬರು ಏನು ಮಾಡಬೇಕು, ಅಟೆಂಡ್ ಮಾಡ್ರಿ, ಕಲೀರಿ, ಪರ್ಚೇಸ್ ಮಾಡ್ರಿ, ಮರಿಬೇಡ್ರಿ. ಕೇವಲ 4,000 ರೂಪಾಯಿಗಳಿಗೆ ಮಾತ್ರ. ಸೊ ಬರೀ ಭಿನ್ನ ರಾಶಿ ಅಂದ್ರೆ ಏನಪ್ಪ? ಸೊ ನೋಡ್ರಿ, ಒಂದು ಚಿತ್ರದ ಮುಖಾಂತರ ತೋರಿಸ್ತೀನಿ. ಫಸ್ಟ್ ಇಲ್ಲೊಂದೊಂದು ಬಾಕ್ಸ್ ಇದೆ, ಇದನ್ನ ನಾವು ಭಾಗ ಮಾಡಬೇಕು. ಹೆಂಗ್ ಭಾಗ ಮಾಡ್ಬೇಕಂದ್ರೆ ಸಮನಾದ ಭಾಗ. ಹೆಂಗ್ ಭಾಗ? ಸಮನಾದ ಭಾಗಗಳನ್ನು ಮಾಡಕತ್ತೀವಿ ನೋಡ್ರಿ. ಸಾಕು. ಒಟ್ಟು ನಾನು ಎಷ್ಟು ಭಾಗ ಮಾಡಿದ್ದೀನಿ? 3 ಭಾಗ ಮಾಡಿದ್ದೀನಿ. ಅಂದ್ರೆ ಇದಕ್ಕ ಮಾಡಿಕೊಂಡ ಸಮಭಾಗ ಅಂತಾರೆ. ಏನಂತಾರೆ ಹೇಳ್ರಿ? ಮಾಡಿಕೊಂಡ ಸಮಭಾಗ. 1, 2, 3. ಇದು 1, ಇದು 2, ಇದು 3. ಒಟ್ಟು ಎಷ್ಟು ಪಾರ್ಟ್ಸ್ ಮಾಡಿದ್ದೀನಿ? 3. ಅವು ಹೆಂಗಿದಾವಪ್ಪ ಅಂದ್ರೆ ಈಕ್ವಲ್ ಅದಾವ, ಈಕ್ವಲ್ ಪಾರ್ಟ್ಸ್, ಸಮಭಾಗಗಳು. ಆದ್ರೆ ಇವ್ನು ಕೇಕ್ ಅನ್ಕೋರಿ. ಸದ್ಯ ಇದು ನಾನು ಕೇಕ್ನ 3 ಪೀಸ್ ಮಾಡಿದೆ. ಈ 1 ಪೀಸ್ನ ನಾನು ತಗೊಂತೀನಿ, ಐ ಮೀನ್ ಸಿದ್ದೇಶ್.
ಸಿದ್ದೇಶ್ ಸರ್ ಏನ್ ಮಾಡ್ತಾರೆ, ಈ ಪೀಸ್ನ ತಿಂದು ಬಿಡ್ತಾರೆ. ಹಂಗಂದ್ರೆ ಎಷ್ಟು ಪೀಸ್ ಇದ್ವು? ಟೋಟಲಿ 3 ಪೀಸ್ ಇದ್ವು. ಅಂದ್ರೆ ಮಾಡಿಕೊಂಡ ಸಮಭಾಗಗಳೆಷ್ಟು? ಈಕ್ವಲ್ ಪಾರ್ಟ್ಸ್ ಎಷ್ಟು? 3. ನಾನು ತಕೊಂಡಿದ್ದ ಪಾರ್ಟ್ ಎಷ್ಟು? ತೆಗೆದುಕೊಂಡ ಭಾಗ, ಎಷ್ಟು? 1 ತಗೊಂಡಿದ್ದೆ. ನಾನು ತಕೊಂಡಿದ್ದು 1 ಭಾಗ. ಇದು ಒಂದೇ, ಇದು ಒಂದೇ, ಒಂದೆರಡು, ಒಟ್ಟು 3. ಇದೊಂದು ಭಾಗ, ಇದೊಂದು ಭಾಗ, ನಾನು ತಗೊಂಡಿದ್ದು 1 ಭಾಗ. ನೋಡ್ರಿ, ಟೋಟಲ್ ಈಕ್ವಲ್ ಪಾರ್ಟ್ಸ್ ಇದು 3, ತಕೊಂಡಿದ್ದು 1. ಸೊ ಇದನ್ನ ಏನು ಹೇಳ್ತೀವಲ್ಲ, ಇದನ್ನ ಸೂಚಿಸುವುದೇ, ಇದನ್ನ ಐಡೆಂಟಿಫೈ ಮಾಡೋದಕ್ಕೆ ಭಿನ್ನ ರಾಶಿ ಅಂತೀವಿ. ಹೆಂಗೆ ನೋಡ್ರಿ, ಭಿನ್ನ ರಾಶಿ ಅಂದ್ರೆ ಇಲ್ಲೊಂದು ನಂಬರ್ ಇರುತ್ತೆ, ಇಲ್ಲೊಂದು ನಂಬರ್ ಇರುತ್ತೆ. ಹಿಂಗ್ ಬಾರ್ ಮೇಲೆ ಇಲ್ಲೊಂದು ಅಂಶ ಅಂತ ಇರುತ್ತೆ, ಬಾರ್ ಕೆಳಗೆ ಛೇದ ಅಂತ ಇರುತ್ತೆ. ಅಂಶ, ಇದು ಛೇದ. ಇದರರ್ಥ ನ್ಯೂಮರೇಟರ್, ಡಿನಾಮಿನೇಟರ್ ಅಂತ ಇರ್ತದೆ. ಸೊ ಮೇಲಿರೋದು ಅಂಶ, ಕೆಳಗಿರೋದು ಛೇದ. ಸೊ ನೆನ್ಪಿಟ್ಕೋರಿ. ಸೊ ಟೋಟಲ್ ಮಾಡಿಕೊಂಡ ಸಮಭಾಗಗಳು ಛೇದ. ಛೇದ ಅಂದ್ರೆ ಒಟ್ಟು ಭಾಗಗಳು. ಸೊ ಅಂಶ ಅಂದ್ರೆ ತೆಗೆದುಕೊಂಡಂತಹ ಭಾಗ. ಸದ್ಯ ನಾನು ಏನ್ ಮಾಡಿದೆ, ಒಂದು ಕೇಕ್ ಅಲ್ಲಿ 3 ಭಾಗ ಮಾಡಿದೆ. ಅದನ್ನ ನಾನು ಏನ್ ಮಾಡ್ತೀನಿ, ಕೆಳಗೆ ಬರ್ತೀನಿ. ಎಷ್ಟು ಭಾಗ? 3 ಭಾಗ. ಮಾಡಿಕೊಂಡ ಸಮಭಾಗಗಳು 3. ನಾನು ತಗೊಂಡಿದ್ದೆಷ್ಟು? ಕೇವಲ ಒಂದೇ ಪೀಸ್. ಮ್ಯಾಲ್ ಬರ್ತೀನಿ. ತೆಗೆದುಕೊಂಡ ಭಾಗ 1. ಇದನ್ನ ನಾವು ಯಾವ ರೀತಿ ಓದ್ಬೇಕಂದ್ರೆ 1/3. ಏನಂದ್ರೆ 1/3 ಅಥವಾ 3/1. ಏನಲ್ರಿ? 3/1. ಕ್ಲಿಯರ್? ಓಕೆ, ಇದು ನಾನು. ಅಥವಾ ಇವಾಗ ನೀವು ಸದ್ಯ ಯಾರು ಅನ್ನೋನ್ ಪರ್ಸನ್ ನನಗೆ ಗೊತ್ತಿಲ್ಲ, ಸಮರ್ಥ ಅಂತ ಅನ್ಕೊಳ್ಳೋಣ. ಸಮರ್ಥ ಏನ್ ಮಾಡ್ತಾನೆ, ಸರ್ ನನಗೊಂದು ಪೀಸ್ ಇರ್ಲಿ, ನೀವೇ ತಿಂದ್ರೆ ಹೆಂಗಂತ ಅವನೊಂದು ಪೀಸ್ ತಗೊಂತಾನೆ. ಓಕೆ, ಮೊದಲು ಎಷ್ಟು ಪೀಸ್ ಇದ್ವು? ಟೋಟಲ್ 3 ಇದ್ವು. ಅವನು ಎಷ್ಟು ಪೀಸ್ ತಗೊಂಡ? ಒಂದೇ ಪೀಸ್ ತಗೊಂಡ. ಅದನ್ನ ತಗೊಂಡಿದ್ದು ಮೇಲೆ ಬರೀತೀನಿ. ಮಾಡಿಕೊಂಡ ಸಮಭಾಗ 3 ಇದ್ವು, ತೆಗೆದುಕೊಂಡ ಸಮಭಾಗ ಅವನೊಂದು. ಸಮರ್ಥ ತಿಂದ ಒಟ್ಟು ಕೇಕಿನ ಭಾಗ 3/1 ಪೀಸು, ಅಂದ್ರೆ 3/1 ಅಥವಾ 1/3. ಹಾಗಾದ್ರೆ ಸಿದ್ದೇಶ್ ಸರ್ ತಿಂದ ಭಾಗ 1/3 ಅಥವಾ 3/1. ಅದೇ ರೀತಿ ಒಂದು ಹುಡುಗಿ ಕೊಡಮ್ಮ. ಆ ಹುಡುಗಿ ಶ್ರಾವ್ಯ ಅಂತೇಳಿ ಒಂದು ಹುಡುಗಿದಾಳ. ಸೊ ಶ್ರಾವ್ಯ ಏನ್ ಮಾಡ್ತಾಳ, ಸರ್ ನೀವು ಎಷ್ಟೇ ತಿಂದ್ರೆ ಹೆಂಗ, ನನಗೂ ಕೊಡ್ರಿ ಅಂತೇಳಿ ಏನ್ ಮಾಡ್ತಾಳ, ಅಕ್ಕಿ ಒಂದು ಪೀಸ್ ತಗೊಂಡಾಳ. ಸೊ ಮೊದಲು ಟೋಟಲ್ ಎಷ್ಟು ಪೀಸ್ ಇದ್ವು? ಟೋಟಲ್ ಮಾಡಿಕೊಂಡಿದ್ದೆ ಎಷ್ಟು? ನಾನು 3 ಭಾಗ ಮಾಡಿದೆ. ಅಕ್ಕಿ ಎಷ್ಟು ತಿಂದ್ಲು? ಅಕ್ಕಿನೂ ಒಂದೇ ತಿಂದಾಳ. ಸೊ ಅಕ್ಕಿನೂ 3/1 ತಿಂದಾಳ. ಅಂದ್ರೆ ಶ್ರಾವ್ಯ ಕೇಕ್ ತಿಂದ ಭಾಗ ಎಷ್ಟು? 3/1 ಪೀಸು. ಅದಕ್ಕೆ ನಾವೇಂತೀವಿ, ಇದನ್ನು 1/3 ಅಂತ ಓದ್ಬೋದು, ಇಲ್ಲ 3/1. ಕ್ಲಿಯರ್? ಸೊ ಇದನ್ನ ನಾವೇನು ಐಡೆಂಟಿಫೈ ಮಾಡ್ತೀವಲ್ಲ, ಅದಕ್ಕೆ ನಾವು ಭಿನ್ನ ರಾಶಿ ಅಂತೀವಿ. ಏನಂತೀವಿ? ಭಿನ್ನ ರಾಶಿ. ಸೊ ಮೇಲೆ ಇರ್ತಕ್ಕಂಥ ನಂಬರ್ಗೆ ಅಂಶ ಅಂತೀವಿ. ಏನಂತೀವಿ? ಅಂಶ. ಕೆಳಗಿರೋ ನಂಬರ್ಗೆ ಛೇದ ಅಂತೀವಿ. ಏನಂತೀವಿ? ಛೇದ. ಸೊ ಇನ್ನೂ ಶಾರ್ಟ್ ಆಗಿ ಹೇಳ್ಬೇಕಂದ್ರೆ, ಸೊ ಕಾಮಿಡಿ ಅನ್ಸುತ್ತೆ, ಆದ್ರೂ ಕೇಳ್ರಿ. ಸರ್ ನನಗೆ ಅಂಶ ಮೇಲಿರುತ್ತೋ ಛೇದ ಕೆಳಗಿರುತ್ತೋ ಗೊತ್ತಲ್ಲ ಅಂದ್ರೆ, ಅಂದ್ರೆ ಅಂಗಿ, ಛೇ ಅಂದ್ರೆ ಚಡ್ಡಿ. ಸೊ ಜಸ್ಟ್ ಕಾಮಿಡಿಗೆ. ಸೊ ನೆನಪಿರ್ಲಿ ಮಕ್ಕಳಿಗೆ, ನೆನಪಿಲ್ಲ ಅಂದ್ರೆ ಅಂಶ ಮೇಲೆ ಇರುತ್ತೆ ಅಂದ್ರೆ ಅಂಗಿ, ಸೊ ಛೇದ ಕೆಳಗಿರುತ್ತೆ ಚಡ್ಡಿ. ಈ ರೀತಿ ಸುಮ್ಮನೆ ನಾರ್ಮಲ್. ಸೊ ಅಂಶ, ಛೇದ. ಕ್ಲಿಯರ್? ನ್ಯೂಮರೇಟರ್, ಡಿನಾಮಿನೇಟರ್ಸ್. ಸೊ ಇದನ್ನ ನಾವು ಐಡೆಂಟಿಫೈ ಮಾಡೋದಕ್ಕೆ ಭಿನ್ನ ರಾಶಿ ಅಂತೀವಿ. ಇನ್ನೊಂದು ನೋಡೋಣ. ಈ ಸಲ ವೃತ್ತಾಕಾರದ ಒಂದು ಕೇಕ್ ತರ. ಸೊ ಅದಕ್ಕೆ ಕರೆಕ್ಟಾಗಿ ಸಮಾನಾದ 4 ಭಾಗ ಮಾಡೋದು. ಓಕೆ, ಎಷ್ಟು ಭಾಗ ಮಾಡಿಕೊಂಡೆ? ಒಟ್ಟು ಮಾಡಿಕೊಂಡ ಭಾಗ 4. ಮಾಡಿಕೊಂಡ ಸಮಭಾಗ 4. ನಾನೇನ್ ಮಾಡ್ತೇನೆ, ನಿಹಾರಿಕನ ಹುಡುಗಿದಾಳ. ಅವಳೇನ್ ಮಾಡ್ತಾಳ, ಈ ಕೇಕನ್ನ 4 ಭಾಗ ಮಾಡಿದಿಲ್ಲ ಸರ್, ನನಗೆ ಈ ಭಾಗ ಮತ್ತು ಈ ಭಾಗ ಕೊಟ್ಟು ಬಿಡ್ರಿ, ನಾವು ತಿಂದು ಬಿಡ್ತೀನಿ ಅಂತ ಅಂದ್ಲು. ಓಕೆ, ನಿಹಾರಿಕ ತೆಗೆದುಕೊಂಡ ಭಾಗ, ಎಷ್ಟು? 2. ಸೊ ಇದನ್ನು ಭಿನ್ನ ರಾಶಿ ಒಳಗೆ ಬರೀರಿ ಅಂತಂದ್ರೆ, ಟೋಟಲ್ ಎಷ್ಟು ಮಾಡಿದ್ವಿ? 1 2
3 4 ಒಟ್ಟು 4 ಬರ್ತೀವಿ, ಅದನ್ನ ಕೆಳಗೆ ಬರ್ಕೊಳ್ರಿ. ಒಟ್ಟು ನಿಹಾರಿಕ ತಗೊಂಡಿದ್ದು ಎಷ್ಟು 2, ಅದನ್ನ ಮೇಲೆ ಬರೀರಿ. ಕ್ಲಿಯರ್? ಇದು ನಿಹಾರಿಕ 4ರಾಗ 2 ತಿಂಗಳು. ಸರ್ ಇನ್ನು ಉಳಿದಿದ್ದೆಷ್ಟು? ಮತ್ತೆ ಇನ್ನೆರಡು ಉಳಿದಿದ್ದು. ಈಗ ಇವೆರಡನ್ನ ಏನ್ ಮಾಡ್ತಾಳ, ಪ್ರಣತಿ ಅನ್ನೋ ಹುಡುಗಿ ಬರ್ತಾಳ. ಪ್ರಣತಿ ಏನ್ ಮಾಡ್ತಾಳ, ಸರ್ ನಾನು ತಿಂತೀನಿ ಸರ್, ನೀವು ಒಬ್ಬನೇ ತಿಂದ್ರೆ ಹೆಂಗಂತೇಳಿ ಅಕ್ಕಿನೂ ತಿಂದಾಳ. ಅಕ್ಕಿ ಎಷ್ಟು ತಿಂದಾಳ? ಟೋಟಲ್ ಎಷ್ಟು ಭಾಗ ಇದ್ದು ನಮ್ಮಲ್ಲಿ? 4 ಇದ್ದು. ಅದ್ರಾಗ ಎಷ್ಟು ತಿಂದ್ಲು? ಅಕ್ಕಿನೂ 2 ತಿಂದಾಳ. ಸೊ ನಿಹಾರಿಕ ತಿಂದಿದ್ದು 4ನೇ 2 ಭಾಗ ಆದ್ರೆ ಪ್ರಣತಿ ತಿಂದಿದ್ದು ಸಹ 4ನೇ 2 ಭಾಗ. ಈ ಭಿನ್ನ ರಾಶಿ ನಾವೇನು ಐಡೆಂಟಿಫೈ ಮಾಡ್ತೀವಲ್ಲ, ಸೂಚಿಸುತ್ತೀವಲ್ಲ, ಇದಕ್ಕೆ ನಾವು ಏನಂತೀವಪ್ಪ ಅಂದ್ರೆ ಭಿನ್ನ ರಾಶಿ ಅಂತೀವಿ. ಸೊ ನೆನಪಿಟ್ಕೊಳ್ರಿ, ಮಾಡಿಕೊಂಡಂತ ಭಾಗಗಳು ಯಾವ ರೀತಿ ಇರಬೇಕು? ಸಮನಾಗಿರ್ಬೇಕು. ಹೆಂಗೆಂಗೂ ಇರ್ಬಾರ್ದು. ನಾ ಕ್ಲೀನಾಗಿ ಸಮ ಭಾಗ ಮಾಡೀನಿ, ಆ ರೀತಿ ಸರ್ ನಾನು ಒಂದು ಭಾಗ ಈ ರೀತಿ ಮಾಡ್ತೀನಿ, ಒಂದು ಈ ದೊಡ್ಡ ಭಾಗ ಮಾಡ್ತೀನಿ, ಇದಲ್ಲ. ಭಿನ್ನ ರಾಶಿ ಯಾವಾಗಲೂ ಕರೆಕ್ಟ್ 2 ಸಮ ಭಾಗ ಇರಬೇಕು. ನೀವು ಎಷ್ಟು ಭಾಗನ ಮಾಡು, ಅದು ಪ್ರಾಬ್ಲಮ್ ಅಲ್ಲ. ಸೊ ಮಾಡಿಕೊಂಡ ಭಾಗಗಳು ಹೆಂಗಿರ್ಬೇಕು? ಸಮನಾಗಿರ್ಬೇಕು. ಆಮೇಲೆ ಅದನ್ನು ತೆಗೆದುಕೊಂಡ ಭಾಗ ಆಗಿರ್ಬೇಕು. ಸೊ ಮಾಡಿಕೊಂಡ ಸಮಭಾಗ ಹಾಗೂ ತೆಗೆದುಕೊಂಡ ಸಮಭಾಗಗಳನ್ನು ಸೂಚಿಸುವುದೇ ಭಿನ್ನ ರಾಶಿ. ಅದು ಒಂದು ವಸ್ತು ಆಗಿರ್ಬೋದು, ಹಲವು ವಸ್ತುಗಳಾಗಿರ್ಬೋದು. ಒಂದು ವಸ್ತು ಆಗಿರ್ಬೋದು, ಹಲವು ವಸ್ತುಗಳು. ಸೊ ಒಂದು ವಸ್ತುವಿನಲ್ಲಿ ಅಥವಾ ವಸ್ತುಗಳಲ್ಲಿ ಮಾಡಿಕೊಂಡ ಸಮಭಾಗ ಹಾಗೂ ತೆಗೆದುಕೊಂಡ ಸಮಭಾಗಗಳನ್ನು ಗುರುತಿಸುವುದೇ ಭಿನ್ನ ರಾಶಿ. ಅಥವಾ ಸೊ ಅಂಶ ಮತ್ತು ಛೇದವನ್ನ ಗುರುತಿಸುವುದೇ ಭಿನ್ನ ರಾಶಿ. ಅಥವಾ ಸರ್ ಇನ್ನೊಂದು ರೀತಿ ಹೇಳ್ಬೇಕಂದ್ರೆ, ನಿಮಗೆಲ್ಲರಿಗೂ ಇದು ಗೊತ್ತದೆ. ಸೊ ಇದು ನೀವು ನೋಡಿದ ತಕ್ಷಣ ಹೇಳ್ಬಿಡ್ತೀರಿ, ಇದೇನು ಲೆಕ್ಕಪ್ಪ ಅಂದ್ರೆ ಸರ್ ಭಾಗಾಕಾರ ಸರ್. ಏನ್ ಸರ್ ಇದು? ಭಾಗಾಕಾರ. ಕರೆಕ್ಟಾ? ಸೊ ಈ ಭಾಗಾಕಾರ ನಾವು ಭಿನ್ನ ರಾಶಿ ಒಳಗೆ ಬರ್ಕೋಬಹುದು. ಫಸ್ಟ್ನೇ ನಂಬರ್ ಮೇಲೆ ಬರಿಬೇಕು, ಸೆಕೆಂಡ್ನೇ ನಂಬರ್ ಕೆಳಗೆ ಬರಿಬೇಕು. ಸೊ ಈ ಚಿಹ್ನೆನೇ ಈ ಲೈನ್ ಅನ್ಕೋಬೇಕು. ಸೊ 36/12 ಆಯ್ತು. ಇದು ಒಂದು ಭಿನ್ನ ರಾಶಿ ರೂಪದಲ್ಲಿದೆ. ಸೊ ನೆನಪಲ್ಲಿ ಈ ಭಿನ್ನ ರಾಶಿಯ ರೂಪದಲ್ಲಿ 36/12 ಇದೆ. ಸೊ ಹಾಗಾಗಿ ಭಿನ್ನ ರಾಶಿ ಏನು ಹೇಳುತ್ತಪ್ಪ ಅಂದ್ರೆ, ಇದು ಭಾಜ್ಯ ಭಾಕಾರದಾಗ, ಇದು ಭಾಜಕ ಭಾಕಾರದೊಳಗ, ಇದು ಭಾಜ್ಯ ಮತ್ತು ಭಾಜಕ. ಸೊ ಭಾಜ್ಯ ಮತ್ತು ಭಾಜಕಗಳ ಸಂಬಂಧವನ್ನ ಗುರುತಿಸುವುದೇ ಭಾಜ್ಯ ಮತ್ತು ಭಾಜಕಗಳ ಸಂಬಂಧ ಗುರುತಿಸುವುದೇ ಭಾಜ್ಯ ಮತ್ತು ಭಾಜಕಗಳ ಸಂಬಂಧಗಳನ್ನು ಗುರುತಿಸುವುದೇ ಭಿನ್ನ ರಾಶಿ ಅಂತ ಹೇಳುತ್ತೆ. ಸೊ ಭಾಜ್ಯ ಭಾಜಕದ ಬಗ್ಗೆ ಮಾತಾಡಿದ್ರು. ಭಿನ್ನ ರಾಶಿ ಒಂದು ಪೂರ್ಣ ವಸ್ತುಗಳಲ್ಲಿ ಸಮಭಾಗ ಮಾಡಿಕೊಂಡು ತೆಗೆದುಕೊಂಡ ಸಮಭಾಗಗಳನ್ನು ಗುರುತಿಸುವುದಕ್ಕೂ ನಾವು ಭಿನ್ನ ರಾಶಿ ಅಂತೀವಿ. ಸೊ ನಿಮಗೆ ಸ್ವಲ್ಪ ಐಡಿಯಾ ಬಂದಿರುತ್ತೆ ಭಿನ್ನ ರಾಶಿ ಏನಂತಪ್ಪ ಅಂದ್ರೆ, ಒಟ್ಟು ಸಮಭಾಗ ಮಾಡ್ಕೋಬೇಕು. ಎಂತ ಭಾಗ ಮಾಡ್ಕೊ? ಸಮಭಾಗಗಳನ್ನ ಮಾಡ್ಕೋಬೇಕು. ಕ್ಲಿಯರ್? ನೆನಪಿಟ್ಕೊಳ್ರಿ, ಸಮಭಾಗ ಮಾಡಿಕೊಂಡು ನೋಡ್ರಿ, ಸಮಭಾಗ ಮಾಡಿಕೊಂಡು ಅದನ್ನ ನಾವ್ ಏನೇನ ತಗೊಂತೀವಂತ ಅದನ್ನ ಭಿನ್ನ ರಾಶಿ ಈ ರೀತಿ ಬರ್ಕೋಬಹುದು. ಕ್ಲಿಯರ್? ಓಕೆ, ಕ್ಲೀನಾಗಿ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತಿದ್ದೀನಿ. ಓಕೆ, ಈಗ ಭಿನ್ನ ರಾಶಿಯ ಪ್ರಕಾರಗಳನ್ನು ನೋಡೋಣ. ಭಿನ್ನ ರಾಶಿಯ ಪ್ರಕಾರಗಳು. ಸೊ ಬಹಳಷ್ಟು ಇದಾವೆ ಪ್ರಕಾರಗಳು. ಆದ್ರೆ ನಮ್ಮ ಎಕ್ಸಾಮ್ ಪರ್ಪೋಸ್ ಪ್ರಕಾರ, ನವೋದಯ ಪ್ರಕಾರ ಅಂತಂದ್ರೆ ನಮಗೆ ಅತಿ ಮುಖ್ಯವಾಗಿ 3 ಬರ್ತವ. ಮೊದಲನೇದು ಸಮ ಭಿನ್ನ ರಾಶಿ. ಸಮ ಭಿನ್ನ ರಾಶಿ ಇದರ ಹೆಸರೇ ಇನ್ನೊಂದು ರೀತಿ ಹೇಳ್ಬೋದಂದ್ರೆ ಶುದ್ಧ ಭಿನ್ನ ರಾಶಿ. ಅಥವಾ ಮೂಲ ಭಿನ್ನ ರಾಶಿ. ಮೂಲ ಭಿನ್ನ ರಾಶಿ, ಸಮ ಭಿನ್ನ ರಾಶಿ, ಶುದ್ಧ ಭಿನ್ನ ರಾಶಿ, ಮೂಲ ಭಿನ್ನ ರಾಶಿ, ಅಥವಾ ಇನ್ನೂ ಬಹಳಷ್ಟು ಇದಾವೆ, ಸಾಕು ಮೂಲ ಭಿನ್ನ. ಎರಡನೇ ಪ್ರಕಾರ ವಿಷಮ ಭಿನ್ನ ರಾಶಿ. ವಿಷಮ ಭಿನ್ನ ರಾಶಿ. ಮೊದಲನೇದು ಸಮ ಭಿನ್ನ ರಾಶಿ, ಎರಡನೇದು ವಿಷಮ ಭಿನ್ನ ರಾಶಿ, ಮೂರನೇದು ಮಿಶ್ರ ಭಿನ್ನ ರಾಶಿ. ಮಿಶ್ರ ಭಿನ್ನ ರಾಶಿ ಇವು ವೆರಿ ವೆರಿ ಇಂಪಾರ್ಟೆಂಟ್ ಟೈಪ್ಸ್ ಆಫ್ ಫ್ರಾಕ್ಷನ್ಸ್ ಒಳಗೆ.
ಸಮಭಿನ್ನ ರಾಶಿ ಅಂದರೆ ಪ್ರಾಪರ್ ಫ್ರಾಕ್ಷನ್. ಪ್ರಾಪರ್ ಫ್ರಾಕ್ಷನ್. ಸೊ ವಿಷಮ ಅಂದರೆ ಇಂಪ್ರಾಪರ್. ಸೊ ಮಿಶ್ರ ಅಂದರೆ ಮಿಕ್ಸ್ಡ್ ಫ್ರಾಕ್ಷನ್. ಮಿಕ್ಸ್ಡ್, ಮಿಶ್ರ, ಮಿಕ್ಸ್ ಆಗಿರೋದು. ಸೊ ಇವೇ ಇಂಪಾರ್ಟೆಂಟ್. ಸಮಭಿನ್ನ ರಾಶಿ, ವಿಷಮ ಭಿನ್ನ ರಾಶಿ, ಅದೇ ರೀತಿ ಮಿಶ್ರ ಭಿನ್ನ ರಾಶಿ. ಕ್ಲೀನಾಗಿ ನೋಟ್ ಡೌನ್ ಮಾಡ್ಕೋಬೇಕು, ಸುಮ್ಮನೆ ಪಾಠ ಕೇಳಬಾರ್ದು. ಎಸ್, ಕ್ಲೀನಾಗಿ ಕಾಣ್ತಾ ಇದೆ. ಸೊ ನಾನು ಹಿಂಗೆ ಬರ್ತೀನಿ ಅಂತಂದ್ರೆ ವಿಡಿಯೋನ ಪಾಸ್ ಮಾಡಿ ಕ್ಲೀನಾಗಿ ಬರ್ಕೋಬೇಕು. ಫಸ್ಟ್ನೇದು ಸಮಭಿನ್ನ ರಾಶಿ ಬಗ್ಗೆ ಇವತ್ತು ಮಾತಾಡೋಣ. ಕ್ಲೀನಾಗಿ ಬನ್ನಿ. ಸೊ ಮೊದಲನೇ ಸಮಭಿನ್ನ ರಾಶಿ ಅಂದ್ರೆ ಏನು? ಅಥವಾ ಪ್ರಾಪರ್ ಫ್ರಾಕ್ಷನ್. ಸೊ ಸಿಂಪಲ್ ಅದ ಏನ್ ಪ್ರಾಬ್ಲಮ್ ಇಲ್ಲ, ಕೇಳ್ರಿ. ಸಮಭಿನ್ನ ರಾಶಿ ಅಂದ್ರೆ ಅಂಶ ಚಿಕ್ಕದಿರ್ಬೇಕು. ಅಂಶ ಏನಾಗಿರ್ಬೇಕು? ಚಿಕ್ಕದಿರ್ಬೇಕು. ಅಂಶ ಚಿಕ್ಕದು, ಛೇದ ದೊಡ್ಡದಿರ್ಬೇಕು. ಛೇದ ದೊಡ್ಡದಿರ್ಬೇಕು. ಅಂತಹ ಭಿನ್ನ ರಾಶಿಗೆ ಸಮಭಿನ್ನ ರಾಶಿ ಅಂತೀವಿ. ಸಮಭಿನ್ನ ರಾಶಿ ಅಂತೀವಿ. ಉದಾಹರಣೆ ನೋಡಿಕೊಳ್ಳಿ. ಎಕ್ಸಾಂಪಲ್. ಸರ್ ಅಂಶ ಏನೋ ಬರೀ 8 ಬರೆದ್ರೆ ಅಂಶ ಚಿಕ್ಕದಂದ್ರೆ ಛೇದ ದೊಡ್ಡದಾಗ್ರಿ, ಇದಕ್ಕಿಂತ ದೊಡ್ಡದಾಗ್ರಿ 10. ಸೊ ಇದು ಸಮಭಿನ್ನ ರಾಶಿ. ಸೊ ಅಂಶ ಚಿಕ್ಕದಂದ್ರೆ ಯಾವ್ದಾರು ತಗೋರಿ, ನೀವು ಬೇಕಾದ ನಂಬರ್ ತಗೋ, 100 ತಗೋರಿ. ಆ ಛೇದ ಏನಾಗಬೇಕು? ದೊಡ್ಡದಿರ್ಬೇಕು. ಯಾವುದಕ್ಕಿಂತ? ಅಂಶಕ್ಕಿಂತ ಛೇದ ದೊಡ್ಡದಿರ್ಬೇಕು. ಸೊ ಇದು 100 ತಗೊಂಡಾಗ ಇದು 200 ತಗೋರಿ. ನೋಡ್ರಿ, ಇಲ್ಲಿ ಒಟ್ಟ ಅಂಶ ಚಿಕ್ಕದೈತಿ, ಛೇದ ದೊಡ್ಡದೈತಿ. ಅಂಶ ಚಿಕ್ಕದೈತಿ, ಛೇದ ದೊಡ್ಡದು. ನೆನ್ಪಿಟ್ಕೋರಿ, ಇದು ಮ್ಯಾಗಿರದೆ ಅಂಶ. ಸೊ ಹಿಂಗಿ ಮ್ಯಾಗ. ಸೊ ನೆನಪಿರ್ಲಿ, ಅಂಶ ಮೇಲಿರೋದು, ಛೇದ ಕೆಳಗಿರೋದು. ಸೊ ಅಂಶ ಚಿಕ್ಕದು, ಛೇದ ದೊಡ್ಡದು. ಸೊ ಇವೆರಡನ್ನ ಕಂಪೇರ್ ಮಾಡೋದು, ಛೇದ ದೊಡ್ಡದಿರ್ಬೇಕು, ಇಲ್ಲ ಅಂಶ ಸಣ್ಣದಿರ್ಬೇಕು. ನೋಡ್ರಿ, ಅಂಶಕ್ಕಿಂತ ಛೇದ ದೊಡ್ಡದೈತಿ. ಕ್ಲಿಯರ್? ನೋಡ್ರಿ, ಅಂಶಕ್ಕಿಂತ 100ಕ್ಕಿಂತ 200 ದೊಡ್ಡದೈತಿ. ಸೊ ದೊಡ್ಡದೈತಿ. ಸೊ ಇನ್ನೊಂದು ನೋಡಂಬರಿ, ಯಾವ್ದು ತಗೋರಿ? 17 ತಗೊಂತಾರ. ಸೊ 30 ಬರ್ಕೋರಿ. ಸೊ ಅದಕ್ಕಿಂತ ದೊಡ್ಡದು ಯಾವುದೇ ಆಗಿರ್ಬೋದು, ಪ್ರಾಬ್ಲಮ್ ಇಲ್ಲ. ಸೊ 2, 5. ಸೊ ಇಂಥವಕ್ಕ ನಾವೇಂತೀವಪ್ಪ ಅಂದರೆ ಸಮ ಭಿನ್ನ ರಾಶಿ, ಅಥವಾ ಶುದ್ಧ ಭಿನ್ನ ರಾಶಿ, ಅಥವಾ ಸರಳ ಭಿನ್ನ ರಾಶಿ, ಅಥವಾ ಮೂಲ ಭಿನ್ನ ರಾಶಿ, ಆರ್ ಪ್ರಾಪರ್ ಫ್ರಾಕ್ಷನ್. ನ್ಯೂಮರೇಟರ್ ಈಸ್ ಸ್ಮಾಲ್ ಅಂಡ್ ಡಿನಾಮಿನೇಟರ್ ಇಸ್ ಬಿಗ್. ಕ್ಲಿಯರ್? ಸೊ ಇಂಥ ಭಿನ್ನ ರಾಶಿಗೆ ಸೊ ನಾವೇಂತೀವಿ? ಪ್ರಾಪರ್ ಫ್ರಾಕ್ಷನ್ ಅಂತೀವಿ, ಅಥವಾ ಸಮ ಭಿನ್ನ ರಾಶಿ ಅಂತೀವಿ. ಸೊ ನೆನ್ಪಿಟ್ಕೊಳ್ರಿ, ಅಂಶ ಏನಾಗಿರ್ಬೇಕು? ಚಿಕ್ಕದಾಗಿರ್ಬೇಕು. ಯಾವುದಕ್ಕಿಂತ ಚಿಕ್ಕದಾಗಿರ್ಬೇಕು? ಛೇದಕ್ಕಿಂತ ಚಿಕ್ಕದು. ಹಾಗಾಗಿ ನಮ್ಮ ಇನ್ನೊಂದು ರೀತಿ ವಾಕ್ಯ ಅದಕ್ಕೆ ಹೇಳ್ತಾರೆ. ಸೊ ಛೇದಕ್ಕಿಂತ ಅಂಶ ಚಿಕ್ಕದಾಗಿರಬೇಕು. ಚಿಕ್ಕದಾಗಿರುವ ಭಿನ್ನ ರಾಶಿ ಅಂತ ಹೇಳ್ತಾರೆ. ನೋಡ್ರಿ, ಛೇದಕ್ಕಿಂತ ಅಂಶ ಚಿಕ್ಕದಾಗಿರ್ಬೇಕಂತ. ನೋಡ್ರಿ, ಛೇದ 8 ತಗೋರಿ, ಇದು 3 ತಗೋರಿ. ನೋಡ್ರಿ, ಛೇದಕ್ಕಿಂತ ಅಂಶ ಸಣ್ಣದೈತಿ, ಅಂಶ ಸಣ್ಣದೈತಿ, ಛೇದ ಇದನ್ನ. ಅಥವಾ ಇನ್ನೊಂದು ರೀತಿ ಹೇಳ್ಬೋದು ಅಂದ್ರೆ ಛೇದಕ್ಕಿಂತ ಅಂತಂದಾಗ ಛೇದದ ಬಗ್ಗೆ ಮಾತಾಡಲ್ಲ, ಅಂಶದ ಬಗ್ಗೆ ಮಾತಾಡ್ತೀವಿ. ಸೊ ಛೇದಕ್ಕಿಂತ ಅಂಶ ಸಣ್ಣದಾಗಿರ್ಬೇಕು. ಅಥವಾ ಇಲ್ಲಿ ನೋಡ್ರಿ, ಅಂಶಕ್ಕಿಂತ ಅಂತ ಮಾತಾಡ್ತಾನೆ. ಸೊ ಅಂಶದ ಬಗ್ಗೆ ಮಾತಾಡಕತ್ತಿಲ್ಲ, ಅಂಶಕ್ಕಿಂತ ಛೇದ ಏನಾಗಿರ್ಬೇಕು? ನೋಡ್ರಿ, ಅಂಶಕ್ಕಿಂತ ಛೇದ ಏನೈತೆ? ದೊಡ್ಡದೈತೆ. ಸೊ ಅಂಶಕ್ಕಿಂತ ಛೇದ ದೊಡ್ಡದಾಗಿರುವ ಭಿನ್ನ ರಾಶಿ. ನೋಡ್ರಿ, ಈ ವಾಕ್ಯನೂ ಸಮಭಿನ್ನ ರಾಶಿ ಬಗ್ಗೆ ಹೇಳುತ್ತೆ,
ಈ ವಾಕ್ಯನೂ ಸಮಭಿನ್ನ ರಾಶಿಯಾಗುತ್ತೆ. ನಾನು ಇದಕ್ಕಿಂತ ಮೊದಲು ಬರೆದಿದ್ದು ಅಂಶ ಚಿಕ್ಕದು ಛೇದ ದೊಡ್ಡದನು ಸಮಭಿನ್ನ ರಾಶಿ ಬಗ್ಗೆನೇ ಹೇಳುತ್ತೆ. ಸೊ ನೀವು ಅದನ್ನ ಅರ್ಥ ಮಾಡ್ಕೊಳ್ಳೋ ರೀತಿ ಇದೆ ನೋಡ್ರಿ. ಛೇದಕ್ಕಿಂತ ಅಂತಂದಾಗ ಅಂಶದ ಬಗ್ಗೆ ಹೇಳುತ್ತಿರುತ್ತೆ. ಓ ಛೇದಕ್ಕಿಂತ ಅಂಶ ಸಣ್ಣದಿರಬೇಕು ನೋಡ್ರಿ, ಕ್ಲಿಯರ್. ಸೊ ಅಂಶಕ್ಕಿಂತ ಅಂತಂದಾಗ ಛೇದ ಬಗ್ಗೆ ಹೇಳ್ತಾರೆ. ಓ ಅಂಶಕ್ಕಿಂತ ಇದು 3ಕ್ಕಿಂತ ಛೇದ ಏನಾಗಿರ್ಬೇಕು, ದೊಡ್ಡದಾಗಿರ್ಬೇಕು ನೋಡ್ರಿ. ನೋಡ ಎಷ್ಟು ನಾವು ಯಾವ ರೀತಿ ಕನ್ನಡ ಭಾಷೆಯನ್ನು ಯಾವ ರೀತಿ ಓದ್ತೀವಿ ಅನ್ನೋದ್ರ ಮೇಲೆ ನಮಗ ಆ ಸಂದರ್ಭಗಳನ್ನ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಬರ್ತದೆ. ಸೊ ಹಾಗಾಗಿ ಈ 2 ವಾಕ್ಯ ಮತ್ತು ಆ ವಾಕ್ಯ, ಆ 3 ವಾಕ್ಯದಲ್ಲಿ ಉತ್ತರ ಮಾತ್ರ ಒಂದೇ ಆಗಿರ್ತದ. ಸೊ ಅದನ್ನ ನಿಮಗ ಸಮಭಿನ್ನ ರಾಶಿ ಬಗ್ಗೆ ಹೇಳ್ತಾ ಇದೆ. ಸೊ ನೆನ್ಪಿಡ್ರಿ. ಸೊ ಅಂಶ ಏನೇನಿರಲಿ ಒಟ್ಟು ಛೇದ ದೊಡ್ಡದು ಬರೀರಿ. ಸೊ ಇದು 1000 ಬರೆದ್ರೆ ಇದು 1001 ಬರೀರಿ, ಪ್ರಾಬ್ಲಮ್. ಒಟ್ಟು ದೊಡ್ಡದಿರ್ಬೇಕು, ಒಟ್ಟು ಅಂಶ ಸಣ್ಣದಿರಬೇಕು, ಛೇದ ದೊಡ್ಡದಿರ್ಬೇಕು. ಕ್ಲಿಯರ್? ಓಕೆ. ಇದ್ರ ಬೆಲೆ ಅಂದ್ರೆ ಇದ್ರ ಲಕ್ಷಣ ಏನಂತಂದ್ರೆ ಸಮಭಿನ್ನ ರಾಶಿಯ ಬೆಲೆ ಸಮಭಿನ್ನ ರಾಶಿಯ ಬೆಲೆ ಅಂದ್ರೆ ಅದು ವ್ಯಾಲ್ಯೂ, ಅದರದ್ದೇನು ವ್ಯಾಲ್ಯೂ ಐತಲ್ಲ ಯಾವಾಗಲೂ ಒಂದಕ್ಕಿಂತ ಕಡಿಮೆ. ನೋಡ್ರಿ, ಯಾವಾಗಲೂ ಒಂದಕ್ಕಿಂತ ಕಡಿಮೆ ಅಂತ. ಹೆಂಗ್ ಸರ್ ಯಾವಾಗಲೂ ಒಂದಕ್ಕಿಂತ ಹೆಂಗ್ ಕಡಿಮೆ? ಈಗಾದ್ರೆ ನಾವು 1000 ಬರ್ದೀವಿ, 1001 ಬರ್ದೀವಿ, ನೋಡಾಕ 1000 ಬೆಳೆಸಿ ನೋಡಿದ್ರೆ ವ್ಯಾಲ್ಯೂ 1ಕ್ಕಿಂತ ಕಡಿಮೆ ಅಂತಾರಲ್ಲ. ಸೊ ಅಷ್ಟು ದೊಡ್ಡ ನಂಬರ್ ತಂದು ಯಾಕೆ ಚೆಕ್ ಮಾಡ್ತೀವಿ? ಭಾಳ ಸಿಂಪಲ್. 2/5 2 ಅಂಶ ಸಣ್ಣದು, ಛೇದ 5 ದೊಡ್ಡದು. ಇದ್ರಾಗೂ 1ಕ್ಕಿಂತ ದೊಡ್ಡ ನಂಬರ್ ಹಂಗಲ್ಲ. ಈಗ ಇದನ್ನ ನೀವು ಇದ್ರ ಬೆಲೆ ಕಂಡಿಡ್ಬೇಕಂದ್ರೆ ನೆನ್ಪಿಟ್ಟವ್ರಿ, ಭಿನ್ನ ರಾಶಿ ಯಾವಾಗಲೂ ಇದ್ರ ಬೆಲೆ ಕಂಡಿಡ್ಬೇಕಂದ್ರೆ ಛೇದದಿಂದ ಅಂಶವನ್ನ ಭಾಗಿಸ್ಬೇಕು. 5ರಿಂದ 2 ಭಾಗಿಸ್ರಿ ಗೊತ್ತಾಕತ್ತಿ ನೋಡ್ರಿ. 5ರಿಂದ 2 ಭಾಗಿಸ್ ನೋಡ್ರಿ. ಸರ್ 2ರಿಂದ 5 ಭಾಗಿಸಿ ತಪ್ಪು. ಛೇದ ಅಂದ್ರೆ ಭಾಜಕ, ಅಂಶ ಅಂದ್ರೆ ಭಾಜ್ಯ. ನಾನು ಆಗಲೇ ಹೇಳಿದೆ, ಒಂದು ಉದಾಹರಣೆ ತಗೊಂಡು ತೋರಿಸಿದ್ದೀನಿ, ಬೇಕಾದ್ರೆ ನೀವು ಗಮನ ಕೊಡ್ಬೋದು. ಸೊ ನೋಡ್ರಿ, ಇಲ್ಲಿ 36/12 36 ಮೇಲೆ ಬರ್ದೆ, 12 ಕೆಳಗೆ ಬರ್ದೆ. 12 ಭಾಜಕ, 12ರಿಂದನೇ 36 ಭಾಗಿಸ್ಬೇಕು. ಸೊ 12 ಕೆಳಗೆ ಐತೆ ಅಂದ್ರೆ ಕೆಳಗಿರವೆಲ್ಲ ಭಾಜಕ ಆಗಿರ್ತಾವ. ಸೊ ಹಾಗಾಗಿ ಬರೀಲಿ. ಸೊ ಇಲ್ಲಿ ನಿಂತೆ ಸೊ 5 ಭಾಜಕ ಆಗುತ್ತೆ, ಭಾಜಕದಿಂದ ಭಾಗಿಸ್ರಿ. 5ರ ಬಗ್ಗೆ 2 ಇಲ್ಲ. ಅವಾಗ ಏನ್ ಮಾಡ್ತೀರಿ? ಒಂದು ಪಾಯಿಂಟ್ ಕೊಡಬೇಕು. ಭಾಗಲಬ್ಧ ಜಾಗದ ಒಂದು ಪಾಯಿಂಟ್ ಕೊಟ್ಟರೆ ನಿಮ್ಗೆ ಒಂದು 0 ಕೊಡ್ತಾರೆ. ಸೊ 5ರ ಬಗ್ಗೆ 20, 5 4 20 0 0. ಸೊ ಪಾಯಿಂಟ್ಗಿಂತ ಮೊದಲು ಏನಿರುತ್ತೆ? 0 ಇರ್ತಾ. 0.4 ಅನ್ನೋದು 1ಕ್ಕಿಂತ ಕಡಿಮೆ, 1ಕ್ಕಿಂತ ಕಡಿಮೆ. ಸೊ ಇಷ್ಟೇ ಅಲ್ಲ, ನೀವು ನೆನ್ಪಿಟ್ಕೊಂಡ್ಬಿಡ್ರಿ, ಯಾವುದೇ ಒಂದು ಸಮಭಿನ್ನ ರಾಶಿ ಬೆಲೆ ಯಾವಾಗಲೂ 1ಕ್ಕಿಂತ ಕಡಿಮೆ ಇರ್ತದೆ. ಇದು ವೆರಿ 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 ಇಂಪಾರ್ಟೆಂಟ್ ಪಾಯಿಂಟ್. ಸೊ ಸಮಭಿನ್ನ ರಾಶಿಯ ಬೆಲೆ ಯಾವಾಗಲೂ 1ಕ್ಕಿಂತ ಕಡಿಮೆ. ಇದು ನೆನಪಿಟ್ಕೋಬೇಕು. ನವೋದಯ ಎಕ್ಸಾಮ್ನೇ ಕೇಳ್ತಾರ, ಸೈನಿಕ ಎಕ್ಸಾಮ್ನೇ ಕೇಳ್ತಾರ, ಆದರ್ಶ ಎಕ್ಸಾಮ್ನೇ ಕೇಳ್ತಾರ, ಮುರಾರ್ಜಿ ಎಕ್ಸಾಮ್ನೇ ಕೇಳ್ತಾರ, RMS ಎಕ್ಸಾಮ್ನೇ ಕೇಳ್ತಾರ, ಕಿತ್ತೂರಾಣಿ ಚೆನ್ನಮ್ಮ ಎಕ್ಸಾಮ್ನೇ ಕೇಳ್ತಾರ, ಯಾವ ಎಕ್ಸಾಮ್ ಎಲ್ಲಾದ್ರೂ ಕೇಳ್ತಾರ. ಇವೆಲ್ಲ ವ್ಯಾಲ್ಯೂ ಇಂಪಾರ್ಟೆಂಟ್. ಸಮಭಿನ್ನ ರಾಶಿಯ ಬೆಲೆ ಯಾವಾಗಲೂ 1ಕ್ಕಿಂತ ಕಡಿಮೆ ಇರ್ತದ. ಸೊ ಇವತ್ತು ನಾವು ಏನು ತಿಳ್ಕೊಂಡಪ್ಪ ಅಂದ್ರೆ ಭಿನ್ನ ರಾಶಿ ಅಂದ್ರೆ ಏನು, ಭಿನ್ನ ರಾಶಿಯನ್ನು ಯಾವ ರೀತಿ ಬರೀಬೇಕು, ಯಾವ ರೀತಿ ಓದಬೇಕು ನೋಡ್ರಿ. ಹೌದಾ ಇಲ್ಲ? ನಾನು ಯಾವ ರೀತಿ ಬರೆದಿದೆ, ಈ ರೀತಿ ಬರೆದಿದೆ. ಇದಂದ್ರೆ ಏನು, ಇದಂದ್ರೆ ಏನು. ಸೊ ಇದು ಕೆಳಗಿರೋದು ಮಾಡಿಕೊಂಡ ಸಮಭಾಗ, ಅಂಶ ತೆಗೆದುಕೊಂಡ ಸಮಭಾಗ. ಇದನ್ನ ಯಾವ ರೀತಿ ಓದಬೇಕು? 3/5 ಅಂತ ಓದಬೇಕಿಲ್ಲ, 5ನೇ 3 ಅಂತ ಓದ್ಬೇಕಂತ ಹೇಳ್ಕೊಟ್ಟಿನಿ. ಸೊ ಅದೇ ರೀತಿ ಭಿನ್ನ ರಾಶಿ ಬಗ್ಗೆ ವಿಶ್ಲೇಷಣೆ ಕೊಟ್ಟಿದ್ದೀನಿ. ಭಿನ್ನ ರಾಶಿಯ ಪ್ರಕಾರಗಳು ಯಾವುವು 3 ಬರ್ಸಿದ್ದೀನಿ: ಸಮ, ವಿಷಮ, ಮಿಶ್ರ. ಅದೇ ರೀತಿ ಸಮಭಿನ್ನ ರಾಶಿ ಅಂದ್ರೆ ಏನು, ಅದರ ಬೆಲೆ ಏನಂತ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಕ್ಲೀನಾಗಿ ನೋಡ್ಕೋಬೇಕು. ಸೊ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಸಮಭಿನ್ನ ರಾಶಿ ಬಗ್ಗೆ 2 ಉದಾಹರಣೆಯನ್ನ, ಎಕ್ಸಾಂಪಲ್ನ ಕಾಮೆಂಟ್ ಮುಖಾಂತರ ತಿಳಿಸ್ರಿ. ಯಾವುದ್ರ ಬಗ್ಗೆ? ಸಮಭಿನ್ನ ರಾಶಿ ಬಗ್ಗೆ 2 ಉದಾಹರಣೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ. ಸೊ ಓಕೆ, ಬಾಯ್.